ಶ್ರೀನಿವಾಸ್ ಕಾಡಕ್ಕೆ ರಾಜು ತೀರ್ಪುಗಾರ ರಾಜು ಇಲ್ಲಿದ್ದರು ಕಣ ಎರಡಕ್ಕೆ ತೆರಳಿ ಅರ್ಜುನನ ಅಂಕಣದಲ್ಲಿ ಸ್ಕೋರ್ 4 ಈಚ್ 4-4 ಸಮಬಲ ಹೋರಾಟದಲ್ಲಿ ಪಂದ್ಯ. ಹಾವೇರಿ ಜಿಲ್ಲಾ ತಂಡದ ಯುವ ದಾಳಿಗಾರ ಬಾಗಲಕೋಟೆ 5 ಆಟಗಾರ ನೋಡುವ. ಬಾಗಲಕೋಟೆ ತಂಡದಲ್ಲಿ ಜರ್ಸಿ ನಂಬರ್ 11 ನಲ್ಲಿ ಒಬ್ಬ ಅದ್ಭುತವಾದಂತಹ ಡಿಫೆಂಡರ್ ಸತ್ಯಪ್ಪ ಈ ಬಾರಿ ಏಕಾಂಗಿಯಾಗಿ ಯಶಸ್ವಿ ಆಗ್ತಾ ಇದ್ದಾನೆ. ಒಬ್ಬ ಬ್ರೋ ಕಬಡ್ಡಿ ಶ್ರೇಷ್ಠ ಡಿಫೆಂಡರ್ ಪುಣೇರಿ ಪಲ್ಟಾನ್ ತಂಡದಲ್ಲಿ ಪ್ರತಿನಿಧಿಸಿದಂತಹ ಆಟಗಾರ. ವಿಜಯ್ ಬಾಗಲಕೋಟೆ ತಂಡದ ನೀಡಿಕೆದ ಆಟಗಾರ. ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ತನ್ನ ಹೈಟ್ ಅನ್ನ ಇಲ್ಲಿ ಅಡ್ವಾಂಟೇಜ್ ಆಗಿ ಪಡ್ಕೊಳ್ಳುವಂತ ಎಲ್ಲ ಸಾಧ್ಯತೆ ಇದೆ. ಚುರುಕಿನ ಪಾದಗಳ ಚೆಲ್ಲೊಂದಿಗೆ ಹಾವೇರಿ ಡಿಫೆನ್ಸ್ ಭಾಗದಲ್ಲಿ ರೈಟ್ ಕವರ್ ಭಾಗದಲ್ಲಿದ್ದಂತ ದರ್ಶನ್ ಹಾಗೂ ಇನ್ನೊಬ್ಬ ಡಿಫೆಂಡರ್ ರಮೇಶ್ ಒಳ್ಳೆ ಕಾಂಬಿನೇಷನ್ ಟ್ಯಾಕಲ್. ಎಸ್ ಮಂಡ್ಯ ತಂಡದ ವಿಶ್ವಾಸ್ ಗೌಡ. ವಾಟ್ ಅ ಬ್ಯೂಟಿಫುಲ್ ಎಸ್ಕೇಪ್. ದಾವಣಗೆರೆಯ ಡಿಫೆಂಡರ್ಗಳ ನಡುವೆ ನುಸುಳಿಕೊಂಡು ಎಸ್ಕೇಪ್ ಆಗಿದ್ದಾನೆ. ಸಾಕಷ್ಟು ಪ್ರಯತ್ನ ಮಿಡ್ಲೈನ್ ಹತ್ತಿರದಲ್ಲಿದ್ದಾನೆ. ಕಾತ್ ನೋಡ್ಬೇಕಾಗಿದೆ. ಒಂದೊಳ್ಳೆ ರೀಚ್. ಜಿತೇಂದ್ರ ಸೂಪರ್ ಡೂಪರ್ ರೈಡ್. 6-5 ಪಂದ್ಯ. 1 ಅಂಕದ ಮುನ್ನಡೆಯಲ್ಲಿ ಬೆಣ್ಣೆನಗರಿ ದಾವಣಗೆರೆ. ಸಕ್ಕರೆ ನಾಡು ಮಂಡ್ಯ ತಂಡದ ವಿಶ್ವ ಪ್ರೋ ಕಬಡ್ಡಿ ಖ್ಯಾತ ಆಟಗಾರ. ಬೆಂಗಾಲ್ ವಾರಿಯರ್ಸ್ ತಂಡದ ಪರವಾಗಿ ಅದ್ಭುತ ಪ್ರದರ್ಶನ ನೀಡಿದಂತ ಆಟಗಾರ ಈ ಬಾರಿ ಬ್ಯೂಟಿಫುಲ್ ಎಸ್ಕೇಪ್. ಗ್ಯಾಪ್ ಅನ್ನು ಹುಡುಕಿದ್ರು. ಕವರ್ ಭಾಗದಲ್ಲಿದ್ದಂತ ಆಟಗಾರನನ್ನ ಭೇದಿಸಿಕೊಂಡು ಮಿಡ್ ಲೈನ್ ಅನ್ನು ಅತ್ಯಂತ ವೇಗವಾಗಿ ರೀಚ್ ಮಾಡಿದ್ದಾರೆ. ಎಸ್ ಮತ್ತೊಂದು ಸೂಪರ್ ಡೂಪರ್ ರೈಡ್. 8-6 ಪಂದ್ಯ. 2 ಅಂಕದ ಮುನ್ನಡೆಯಲ್ಲಿ ಸಕ್ಕರೆ ನಾಡು ಮಂಡ್ಯ. ಅಂಕಣ 1 ಅರ್ಜುನನ ಅಂಕಣದಲ್ಲಿ ಸ್ಕೋರ್ 9.
5-4 ಅಂಕದ ಮುನ್ನಡೆಯಲ್ಲಿ ಬಾಗಲಕೋಟೆ. Yes, Vishwas 2+2. ಜಾಲಿ ಎಲ್ಲ ಖಾಲಿ. ಎಲ್ಲಾರು ನೋಟ್ ಮಾಡ್ಬಿಟ್ಟು ಸಂಕಟ ಬಂದರಲ್ಲಿ 14-5 ಬಾಗಲಕೋಟೆ ತಂಡದ ಪರವಾಗಿ 14-5 ಇನ್ ಫೇವರ್ ಆಫ್ ಬಾಗಲಕೋಟೆ. ಹಾವೇರಿ ತಂಡದ ಯುವ ದಾಳಿಗಾರ ಧೀರಜ್ ಮುನಿರಾಜು ಬ್ರಿಗೇಡ್ ದೊಡ್ಡಬಳ್ಳಾಪುರ ಇವರ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯ ಮಟ್ಟದ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ಬಹಳ ಯಶಸ್ವಿಯಾಗಿ ಅದ್ಭುತವಾಗಿ ಸಾಗಿ ಬರ್ತಾ ಇದೆ. ಈ ಒಂದು ಕಾರ್ಯಕ್ರಮದ ಪ್ರಮುಖ ರೂವಾರಿಗಳಾಗಿ ನಮ್ಮ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ಶಾಸಕರು, ನೆಲ್ಮೆಯ ನಾಯಕರಾಗಿರುವ ಸನ್ಮಾನ್ಯ ಶ್ರೀಯುತ ಧೀರಜ್ ಮುನಿರಾಜು ಸರ್ ಅವರ ನೇತೃತ್ವದಲ್ಲಿ ಎಲ್ಲ ನಮ್ಮ ಧೀರಜ್ ಮುನಿರಾಜು ಬ್ರಿಗೇಡ್ನ ಪದಾಧಿಕಾರಿಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ಒಂದು ಯಶಸ್ವಿ ಕಾರ್ಯಕ್ರಮ ಜರುಗಿ ಬರ್ತಾ ಇದೆ. ಈ ಕಾರ್ಯಕ್ರಮದ ಆಯೋಜಕರಾಗಿ ಶ್ರೀಯುತ ಮಧುರೆ ಆರ್ ಆನಂದ್ ಮೂರ್ತಿರವರು, ಗ್ರಾಮ ಪಂಚಾಯತ್ ಸದಸ್ಯರು, ಮಾಜಿ ಯೋಜನಾ ಪ್ರಾಧಿಕಾರದ ನಿರ್ದೇಶಕರು, ಹಾಗೆ ಶ್ರೀಯುತ ಎನ್.ಕೆ. ರಮೇಶ್ ರವರು, ಮಾಜಿ ನಗರಸಭಾ ಸದಸ್ಯರು, ಮಾಜಿ ನಿರ್ದೇಶಕರು ದೊಡ್ಡಬಳ್ಳಾಪುರ, ಶ್ರೀಯುತ ರಾಜಗೋಪಾಲ್ ಪಾಲಿರವರು, PLD ಬ್ಯಾಂಕ್ನ ಮಾಜಿ ನಿರ್ದೇಶಕರು, ಶ್ರೀಯುತ ವಾಸುರವರು, ಯುವ ಮುಖಂಡರು ದೊಡ್ಡಬಳ್ಳಾಪುರ. ಒಂದು ಬೈಕ್ ಕೀ ಸಿಕ್ಕಿದೆ ನೋಡಿ, ಯಾರ್ದು ಅಂತ ಹೇಳಿ ಸರಿಯಾದ ಮಾಹಿತಿ ನೀಡಿ ತೆಗೆದುಕೊಂಡು ವಿಜಯಪುರ ಕ್ಯಾಪ್ಟನ್ ಅಥವಾ ಮ್ಯಾನೇಜರ್ ಒಮ್ಮೆ ಭೇಟಿ ಆಗ್ಬೇಕಿಲ್ಲ. ವ್ಯವಸ್ಥಾಪಕರೇ ಯಾರಿದ್ದೀರಾ? ವಿಜಯಪುರ ಟೀಮ್ ಮ್ಯಾನೇಜರ್ ಎಸ್ ನೋಡಿ, ಒಂದು ಬೈಕ್ ಕೀ ಸಿಕ್ಕಿದೆ, ಯಾವ್ದು ಸರಿಯಾದ ಮಾಹಿತಿ ನೀಡಿ ತೆಗೆದುಕೊಂಡು ಹೋಗ್ಬೇಕಂತ ಕೇಳ್ಕೊಳ್ತಾ ಇದ್ವಿ. ಹಾಗೆ ಮಹಿಳೆಯರಿಗೆ ವಿಶೇಷವಾಗಿ ಗ್ಯಾಲರಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ಮಹಿಳೆಯರು ಆಗಮಿಸ್ತಾ ಇದ್ರೆ ಅವರಿಗೆ ಪಂದ್ಯ ವೀಕ್ಷಿಸೋದಕ್ಕೆ ಅವಕಾಶ ಮಾಡಿಕೊಡಿ. ನೋಡಿ, ಎಂಟ್ರೆನ್ಸ್ ನ ಬಲಭಾಗದಲ್ಲಿ ಇರುವಂತಹ ಗ್ಯಾಲರಿ ಮಹಿಳೆಯರಿಗೆ ಅಲ್ಲಿ ಬೋರ್ಡ್ ಅನ್ನು ಹಾಕಿದ್ದೇವೆ ನೋಡಿ. ಮಹಿಳೆಯರಿಗೆ ಪಂದ್ಯವನ್ನು ವೀಕ್ಷಿಸುವುದಕ್ಕೆ ಎಂಟ್ರೆನ್ಸ್ ನ ಬಲಭಾಗದಲ್ಲಿರುವಂತಹ ಗ್ಯಾಲರಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ದಯವಿಟ್ಟು ಸಹಕರಿಸಿ. ಆ ಕಡೆ ಕ್ಯಾಮ್ರಾ ಇದೆ ಇಲ್ಲಿ.
ವಿಶೇಷವಾಗಿ ಒಂದು ಕಬಡ್ಡಿ ಪಂದ್ಯಾವಳಿ ಈ ಒಂದು ಕಾಸ್ಬಾಗ್ನ ಈ ಮಾರುತಿ ದೇವಸ್ಥಾನದ ಎದುರು ಭಾಗದಲ್ಲಿ ಈ ಒಂದು ಜಾಗದಲ್ಲಿ ನಡಬೇಕಾದ್ರೆ ವಿಶೇಷವಾಗಿ ಸ್ಥಳದ ದಾನಿಗಳಾಗಿ ದಿವಂಗತ ಎಸ್ ವಿ ಕೃಷ್ಣಮೂರ್ತಿರವರ ಧರ್ಮಪತ್ನಿ ಶ್ರೀಮತಿ ಗಂಗಮ್ಮರವರು ಈ ಒಂದು ಸ್ಥಳದ ಅವಕಾಶವನ್ನು ನಮ್ಮೆಲ್ಲರಿಗೂ ಈ ಕಬಡ್ಡಿ ಪಂದ್ಯಾವಳಿ ನೋಡೋದಕ್ಕೆ ಸಹಕರಿಸಿರ್ತಾರೆ. ಅವರಿಗೆ ಧೀರಜ್ ಮುನಿರಾಜ್ ಬ್ರಿಗೇಡ್ನ ವತಿಯಿಂದ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾವೆ. ದಿವಂಗತ ಎಸ್ ವಿ ಕೃಷ್ಣಮೂರ್ತಿರವರು ಶ್ರೀಮತಿ ಗಂಗಮ್ಮರವರು ಸ್ಥಳದ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಹಾಗೆ ಈ ಕಾರ್ಯಕ್ರಮ ಇಷ್ಟು ಶಿಸ್ತುಬದ್ಧವಾಗಿ ಮೂಡಿ ಬರೋದಕ್ಕೆ ನಮ್ಮ ದೊಡ್ಡಬಳ್ಳಾಪುರದ ಆರಕ್ಷಕ ಸಿಬ್ಬಂದಿ ವರ್ಗದವರು ಸಹ ಸಹಕರಿಸಿದ್ದಾರೆ. ಅವರಿಗೆ ತುಂಬ ಹೃದಯದ ಅಭಿನಂದನೆ. ದಾವಣಗೆರೆ ತಂಡದ ಆಟಗಾರರಿಂದ ಅದ್ಭುತವಾದಂತಹ ಟ್ಯಾಕಲ್. ಈ ಪಂದ್ಯಾವಳಿಯನ್ನ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ ನಲ್ಲಿ ನೇರ ಪ್ರಸಾರವನ್ನು ಮಾಡಲಾಗ್ತಾ ಇದೆ. ಸ್ನೇಹಿತರೆ, ನಿಮ್ಮ ಸ್ನೇಹಿತರಿಗೂ ಸಹ ಲಿಂಕ್ ಗಳನ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಂದ್ಯವನ್ನು ವೀಕ್ಷಿಸೋದಕ್ಕೆ ಸೂಚನೆ ನೀಡಿ ಅಂತ ಕೇಳ್ಕೊಳ್ತಾ ಇದ್ದಾವೆ. ಸಾಕಷ್ಟು ರೋಚಕ ಪಂದ್ಯಗಳು, ದ್ವಿತೀಯ ದಿನದ ಪಂದ್ಯಗಳು ಸಾಗಿ ಬರ್ತಾ ಇದೆ. What a beautiful attack. ದಾವಣಗೆರೆ ಗುರು ಸ್ಕೋರ್ 16-9 in favor of ಮಂಡ್ಯ ಜಿಲ್ಲಾ ತಂಡದ ಪರವಾಗಿ, 16-9 ಮಂಡ್ಯ ಜಿಲ್ಲಾ ತಂಡದ ಪರವಾಗಿ. ಅಂಕಣ 2ರಲ್ಲಿ, ಅಂಕಣ 1ರಲ್ಲಿ ಬಾಗಲಕೋಟೆ ವಿರುದ್ಧ ಹಾವೇರಿ. ಸ್ಕೋರ್ ವಿವರ ಈ ರೀತಿಯಾಗಿದೆ: 16-7 ಬಾಗಲಕೋಟೆ ಜಿಲ್ಲಾ ತಂಡದ ಪರವಾಗಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸ್ಥಳದ ದಾನಿಗಳಾಗಿ, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಗ್ರೌಂಡ್ ವ್ಯವಸ್ಥಾಪಕರು ಗ್ರೌಂಡ್ ಅನ್ನ ನಮಗೆ ನೀಡಿರುವಂತಹ ಸುಮಾರು 1 ತಿಂಗಳುಗಳ ಕಾಲ ಈ ಜಾಗದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಬೇಕಾದ್ರೆ ಸಂಪೂರ್ಣವಾಗಿ ಸ್ಥಳದ ಅವಕಾಶವನ್ನು ಮಾಡಿಕೊಂಡಿರುವಂತಹ ಶ್ರೀಮತಿ ಗಂಗಮ್ಮರವರಿಗೆ ಧೀರಜ್ ಮುನಿರಾಜು ಬ್ರಿಗೇಡ್ ಪರವಾಗಿ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಫಸ್ಟ್ ಕಾಲ್ UK ವರ್ಸಸ್ ಚಿಕ್ಕಬಳ್ಳಾಪುರ. both the team captain please get ready. ಪ್ರಥಮ ಕರೆ UK ವರ್ಸಸ್ ಚಿಕ್ಕಬಳ್ಳಾಪುರ. ಎರಡು ತಂಡಗಳಿಗಿದು ಪ್ರಥಮ ಕರೆ. ಅಭಿಮನ್ಯುವಿನ ಅಂಕಣದಲ್ಲಿ ಸ್ಕೋರ್ 17-10 ಮಂಡ್ಯ ತಂಡದ ಪರವಾಗಿ. ದಾಳಿಯಲ್ಲಿ ವರುಣ್ ಮಂಡ್ಯ, ಸಕ್ಕರೆ ನಾಡು ಮಂಡ್ಯ ತಂಡದ ಯುವ ಪ್ರತಿಭೆ. 7 ಆಟಗಾರ ನಡುವೆ ಬೋನಸ್ ಆನ್ ಆಗಿರುವ ಸಂದರ್ಭ. ಉತ್ತಮವಾದಂತಹ ಪಾದಗಳ ಚಲನೆಯೊಂದಿಗೆ ದಾವಣಗೆರೆಯ ಡಿಫೆನ್ಸ್ ಅನ್ನ ಚೆಕ್ ಮಾಡ್ತಾ
ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಪ್ರಥಮ ಕರೆ ಉತ್ತರ ಕನ್ನಡ ವಿರುದ್ಧ ಚಿಕ್ಕಬಳ್ಳಾಪುರ. ಹದಿನಾರು 16-7 in favor of ಬಾಗಲಕೋಟೆ ತಂಡದ ವಿಜಯ್ ಠಾಣೆ ವಿಭಾಗದಲ್ಲಿ. ಈ ಪಂದ್ಯದ ವೀಕ್ಷಣೆಯಲ್ಲಿ ನಮ್ಮ ಶ್ರೀತ ಮಲ್ಲಣ್ಣ ನೆಲಮಂಗಲ ಹಾವೇರಿ ಜಿಲ್ಲಾ ತಂಡದ ಜರ್ಸಿ ನಂಬರ್ 02 7 ಅಂಕಗಳು. ನಾಳೆ ಇನ್ನೂ ಹೇಳ್ತಾರೆ. ಇವತ್ತು 11 ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಅವ್ರಿಗೆ. ವಿನೋದ್ ಬಾಗಲಕೋಟೆ ಯುವ ಕಬಡ್ಡಿ ಸೀರೀಸ್ ಅಲ್ಲೂ ಸಹ ಪ್ರತಿನಿಧಿಸಿದಂತ ಆಟಗಾರ. ಹಾವೇರಿ ಜಿಲ್ಲಾ ತಂಡದ 6 ಆಟಗಾರರು. ಅಂಜನಾದ್ರಿ ಕಪ್ 2025 ಈ ದೊಡ್ಡಬಳ್ಳಾಪುರದ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದ ಅನೇಕ ಜಿಲ್ಲಾ ತಂಡಗಳು 26ಕ್ಕೂ ಹೆಚ್ಚಿನ ಜಿಲ್ಲಾ ತಂಡಗಳು ಬಂದು ಭಾಗವಹಿಸಿ ಅದ್ಭುತವಾದಂತಹ ಒಂದು ವಸತಿ ಊಟ ವ್ಯವಸ್ಥೆಯೊಂದಿಗೆ ನಮ್ಮ ಧೀರಜ್ ಮುನಿರಾಜು ಬ್ರಿಗೇಡ್ನ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಲಾಗಿದೆ. ಹಾವೇರಿ ಜಿಲ್ಲಾ ತಂಡಕ್ಕೆ 2 ಆಡಿತ್ತು. ಜಂಪ್ ತೆಗೆದುಕೊಂಡು ಎಸ್ಕೇಪ್ ಆಗುವಂತ ಪ್ರಯತ್ನಕ್ಕೆ ಮುಂದಾಗಿದ್ರೆ, ಆದ್ರೆ ಬಾಗಲಕೋಟೆ ತಂಡದ ಆಟಗಾರ ರೈಟ್ ಕಾರ್ನರ್ ಭಾಗದಿಂದ ಒಂದು ಉತ್ತಮವಾದಂತಹ ಟ್ಯಾಕಲ್ ಅನ್ನು ಸಾಧಿಸಿಕೊಂಡಿದ್ದಾರೆ. LED ಆನ್ ಮಾಡಿಸಿ, ಬಿಸಿಲು ಹೋಯ್ತು. 18-7 ಬಾಗಲಕೋಟೆ ತಂಡದ ಪರವಾಗಿ ಅಂಕಣ 1ರಲ್ಲಿ ನಡೀತಾ ಇರುವಂತಹ ಪಂದ್ಯದ ಸ್ಕೋರ್ 18-7 18-7. ಅದರ ಜೊತೆಗೆ ಅಭಿಮನ್ಯು ಅಂಕಣದಲ್ಲಿ ದಾವಣಗೆರೆ ವಿರುದ್ಧ ಮಂಡ್ಯ ಮಧ್ಯಂತರದ ವಿರಾಮಕ್ಕೆ ಸ್ಕೋರ್ ಉತ್ತಮವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್ ಹಾವೇರಿ ಜಿಲ್ಲಾ ತಂಡದ ಆಟಗಾರರಿಂದ.
ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸ್ಥಳದ ದಾನಿಗಳು ಈ ಕ್ರೀಡಾಕೂಟ ಇಷ್ಟು ಅದ್ಭುತವಾಗಿ ನಡೀಬೇಕಾದ್ರೆ ಮೊದಲನೇದಾಗಿ ನಾವು ಈ ಜಾಗವನ್ನ ನಮಗೆ ಸುಮಾರು 1 ತಿಂಗಳುಗಳ ಕಾಲ ಬಿಟ್ಟುಕೊಟ್ಟಿರುವಂತಹ ಶ್ರೀಮತಿ ಗಂಗಮ್ಮರವರು, ದಿವಂಗತ SV ಕೃಷ್ಣಮೂರ್ತಿರವರ ಧರ್ಮಪತ್ನಿಯವರು ಶ್ರೀಮತಿ ಗಂಗಮ್ಮರವರಿಗೆ ಧೀರಜ್ ಮುನಿರಾಜು ಬ್ರಿಗೇಡ್ನ ವತಿಯಿಂದ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ. ದಯವಿಟ್ಟು ನೋಡಿ, ಪ್ರವೇಶ ದ್ವಾರದಲ್ಲಿ ನೀವು ಬಂದವರೆಲ್ಲ ಅಲ್ಲಿ ನಿಂತ್ಕೊಂಡಿದ್ದೀರಾ. ದಯವಿಟ್ಟು ಗ್ಯಾಲರಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆಸೀನರಾಗಿ ಅಂಕಣ 1ರಲ್ಲಿ ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿದೆ. 2 ತಂಡದ ನಾಯಕರ ಗಮನಕ್ಕೆ ಸ್ಕೋರ್ 19-8 ಬಾಗಲಕೋಟೆ ಜಿಲ್ಲಾ ತಂಡದ ಪರವಾಗಿ. ಆನ್ ಮಾಡಕ್ ಹೋಗ್ತಾವ್ರೆ. ಲೈಟ್ ಮಾಡ್ಕೊಟ್ರೆ ಡೌನ್ ಮಾಡ್ತಾರೆ.
ಚೆಕ್. ಎಸ್, ಅಂಕಣ 2ರಲ್ಲಿ ಒಂದು ಹೈ ವೋಲ್ಟೇಜ್ ಪಂದ್ಯ. ಮಂಡ್ಯ ವಿರುದ್ಧ ದಾವಣಗೆರೆ 20-19 ಒಂದು ಅಂಕದ ಮುನ್ನಡೆಯಲ್ಲಿ ಮಂಡ್ಯ ಜಿಲ್ಲಾ ತಂಡ. ಒಂದೇ ಒಂದು ಅಂಕದ ಮುನ್ನಡೆಯಲ್ಲಿ ಮಂಡ್ಯ ಜಿಲ್ಲಾ ತಂಡ ಇದೆ. ವಾಡ ಮ್ಯಾಚ್, ಒಂದೊಳ್ಳೆ ಕಮ್ ಬ್ಯಾಕ್ ದಾವಣಗೆರೆ ತಂಡದ ಆಟಗಾರರಿಂದ. ಅದಕ್ಕೆ ಹೇಳಿದ ಪ್ರೇಕ್ಷಕರಿಗೆ ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ದಾಳಿಯಲ್ಲಿ ಮಂಡ್ಯ ತಂಡದ ರಾಕೇಶ್ ಗೌಡ. ದಾವಣಗೆರೆಯ 7 ಆಟಗಾರ ನಡುವೆ ಒಂದೊಳ್ಳೆ ಡಿಫೆನ್ಸ್ ನೊಂದಿಗೆ ಕೆಟ್ಟಾಗಿರುವಂತಹ ತಂಡ ದಾವಣಗೆರೆ. ವಾಟ್ ಅ ಬ್ಯೂಟಿಫುಲ್ ಟ್ಯಾಕಲ್. ರೈಟ್ ಇನ್ನ ಜಾಗದಲ್ಲಿದ್ದಂತ ಆಟಗಾರ ಜಿತೇಂದ್ರ. ಅದ್ಭುತವಾದಂತಹ ಟ್ಯಾಕಲ್. 20-20 ಸಮಬಲ ಹೋರಾಟದಲ್ಲಿ ಪಂದ್ಯ. ಸಂಕಟ 1ರಲ್ಲಿ ಅರ್ಜುನನ ಅಂಕಣದಲ್ಲಿ ಪಂದ್ಯ ಮುಖ್ಯವಾಗಿದೆ. ಯುಕೆ ವರ್ಸಸ್ ಚಿಕ್ಕಬಳ್ಳಾಪುರ, 2 ತಂಡಗಳಿಗಿದ್ದು 2ನೇ ಕರೆ. ವಾಪಸ್ ಆದರೂ ಥರ್ಡ್ ರೈಡ್. ಇಟ್ಸ್ ಅ 2 or tie. ಮಾಡು ಇಲ್ಲವೇ ಮಾಡಿ ಡಿಸೈಡೆಡ್ ನಲ್ಲಿ ದಾವಣಗೆರೆ ತಂಡದ ಯುವ ಪ್ರತಿಭೆ ಜಿತೇಂದ್ರ. 5 ಆಟಗಾರ ನಡುವೆ ಅಂಕವನ್ನು ಪಡೆಯಲೇಬೇಕಂತ ಒತ್ತಡ ದಾಳಿಗಾರನಿಗಿದೆ. 20-20ರಲ್ಲಿ ಈ ಬಾರಿ ಡೈವಿಂಗ್ ಡಬಲ್ ಆಂಕಲ್ ಹೋಲ್ಡ್ ಅಭಿಷೇಕ್, ಒಬ್ಬ ಪ್ರೋ ಕಬಡ್ಡಿ ಖ್ಯಾತ ಆಟಗಾರ, ಒಂದು ಡೈವಿಂಗ್ ಟ್ಯಾಕಲ್ ನೊಂದಿಗೆ ಒಂದು ಅಂಕವನ್ನು ಪಡ್ಕೊಳ್ತಾ ಇದ್ದಾನೆ. 21-20 ಒಂದು ಅಂಕದ ಮುನ್ನಡೆಯಲ್ಲಿ. ಭಾಗದಲ್ಲಿದ್ದಂತಹ ಒಬ್ಬ ಶ್ರೇಷ್ಠ ಡಿಫೆಂಡರ್ ಒಳ್ಳೆ ಟ್ಯಾಕಲ್ ನೊಂದಿಗೆ ಸ್ಕೋರ್ 21 ಈಚ್. 21-21 ಸಮಬಲ ಹೋರಾಟದಲ್ಲಿ ಪಂದ್ಯ. ನೋಡುಗರಿಗೆ ಕಬಡ್ಡಿಯ ರಸ ದೌತಣವನ್ನು ಉಡಬಡಿಸ್ತಾ ಇದ್ರೆ ದಾವಣಗೆರೆ ಹಾಗೂ ಮಂಡ್ಯ. ದಾವಣಗೆರೆ ತಂಡದ ವಿನಯ್ ಒಂದೊಳ್ಳೆ ಸ್ಟ್ರಾಟಜಿಯೊಂದಿಗೆ ಸಮಯವನ್ನು ವ್ಯರ್ಥ ಮಾಡುವಂತ ಪ್ರಯತ್ನ, ಒಂದೊಳ್ಳೆ ಕಂಬ್ಯಾಕ್ ಕೂಡ ದಾವಣಗೆರೆ ತಂಡದ ಆಟಗಾರ. ಮಂಡ್ಯ ತಂಡದ ಅಭಿಷೇಕ್ ಪ್ರೋ ಕಬಡ್ಡಿಯಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವನ್ನು ಪ್ರತಿನಿಧಿಸಿ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಸಹ ಪ್ರತಿನಿಧಿಸುವಂತಹ ಆಟಗಾರ. ಅದು ಎಂಟಿ ಲ್ಯಾಂಡ್ಗೆ ವಾಪಸ್ ಆದ್ರು. ಮನು ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ ದಾವಣಗೆರೆ ನಮ್ಮ ಪ್ರಮುಖ ದಾಳಿಗಾರನಾಗಿ. ಧೀರಜ್ ಮುನಿರಾಜು ಬ್ರಿಗೇಡ್ ದೊಡ್ಡಬಳ್ಳಾಪುರ ರಾಷ್ಟ್ರದಲ್ಲಿ ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್. ಈ ಕಾರ್ಯಕ್ರಮದ ಆಯೋಜಕರಾಗಿ ಶ್ರೀಯುತ ಮಧುರೆ ಆನಂದ್ ಮೂರ್ತಿರವರು, ಗ್ರಾಮ ಪಂಚಾಯತ್ ಸದಸ್ಯರು, ಮಾಜಿ ಯೋಜನಾ ಪ್ರಾಧಿಕಾರದ ನಿರ್ದೇಶಕರು. ಸಾಗರ್ ಗೌಡ ಹಾಗೂ ಅಭಿಷೇಕ್ ಗೌಡ ಅವರ ಮಿಸ್ಟೇಕ್. ವಿನಯ್ ಸಾಲಕ್ಕೆ ದಾಳಿಗಾರ, ನಿಜವಾಗ್ಲು ಅಲ್ಲಿ ಕೋಚ್ ಒಬ್ಬರೇ ಮಾಡ್ಬೇಕಲ್ಲೇ. ಟ್ವೆಂಟಿ 23-21 2 ಅಂಕದ ಮುನ್ನಡೆಯಲ್ಲಿ ದಾವಣಗೆರೆ. ಪ್ರೇಕ್ಷಕರೇ, ನಿಮ್ಮ ಜೋರ ಚಪ್ಪಾಳೆ ಬರಲಿ 2 ತಂಡ ಆಟಗಾರರಿಗೆ. ಎಂತ ಒಂದು ಒಳ್ಳೆ ಮ್ಯಾಚ್ ನಡೀತಾ ಇದೆ. ನೀವು ಸೈಲೆಂಟ್ ಆಗಿ ಕುತ್ಕೊಂಡ್ರೆ ಹೆಂಗೆ? 23-21 2 ಅಂಕದ ಮುನ್ನಡೆಯಲ್ಲಿ ಬೆಣ್ಣೆ ನಗರಿ ದಾವಣಗೆರೆ. ಮತ್ತೊಂದು ಅದ್ಭುತವಾದಂತಹ ಆಂಕಲ್ ಹೋಲ್ಡ್
ಜಿತೇಂದ್ರ ಮನೋಜ್ ಹಾಗೂ ಸಾತ್ಕರಿಂದ ಸಪೋರ್ಟ್ ನೀಡಿದ್ರು. ಜಿತೇಂದ್ರ ಕೂಡ ಒಂದು ಬಿಗಿಯಾದಂತಹ ಆಂಕಲ್ ಹೊಡ್ ಬಂತು. ಮನೋರಿಂದ ಅಷ್ಟು ಉತ್ತಮವಾದಂತಹ ಟ್ಯಾಕಲ್. ಜಾಲಿ ಜಾಲಿ ಎಸ್, ಇದರೊಂದಿಗೆ ಸ್ಕೋರ್ ಲೋನ ಅಂಕವನ್ನು ಪಡ್ಕೊಳ್ತಾ 27-21, 27-21, 27-21. ವಾಡ ಕಮ್ ಬ್ಯಾಕ್. ದಾವಣಗೆರೆ ತಂಡದ ಆಟಗಾರರು ಒಳ್ಳೆ ಪ್ರದರ್ಶನ ನೀಡ್ತಾ ಡಿಫೆನ್ಸ್ ಹಾಗೂ ರೆಡಿ ಎರಡು ವಿಭಾಗದಲ್ಲಿ ತನ್ನ ಅದ್ಭುತವಾದಂತಹ ಪ್ರದರ್ಶನ ನೀಡ್ತಾ ಇದ್ದಾರೆ. ಲಾಸ್ಟ್ ಅಂಡ್ ಫೈನಲ್ ಕಾಲ್ ಯುಕೆ ಡಿಸ್ಟ್ರಿಕ್ಟ್ ವರ್ಸಸ್ ಚಿಕ್ಕಬಳ್ಳಾಪುರ. ಎರಡು ತಂಡಗಳಿಗೆ ಅಂತಿಮ ಕರೆ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಆ ತರದ ನಿರ್ಧಾರ. ಬೇಡವಾದಂತಹ ಟ್ಯಾಕಲ್ಗೆ ಮುಂದಾಗಿದ್ದಾರೆ. 27-22, 27-22 ಇನ್ ಫೇವರ್ ಆಫ್ ದಾವಣಗೆರೆ. ಕಣ ಒಂದರಲ್ಲಿ ದಾವಣಗೆರೆ ತಂಡದ ಮನು. ಅಂತಿಮ ಕರೆ ಚಿಕ್ಕಬಳ್ಳಾಪುರ ವಿರುದ್ಧ ಉತ್ತರ ಕನ್ನಡ. ಎರಡು ತಂಡಗಳಿಗಿದೆ ಅಂತಿಮ ಕರೆ. ಎರಡು ತಂಡದ ನಾಯಕರೇ ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 27-22 ಇನ್ ಫೇವರ್ ಆಫ್ ದಾವಣಗೆರೆ. ದಾಳಿಯಲ್ಲಿ ಪ್ರೋ ಕಬಡ್ಡಿ ಖ್ಯಾತ ಆಟಗಾರ ವಿಶ್ವಾಸ್ ಗೌಡ. ಡಿಫೆನ್ಸ್ ಭಾಗದಲ್ಲಿ ಮನು ಅವರು ಬೇಡವಾದಂತ ಟ್ಯಾಕಲ್ಗೆ ಮುಂದಾದ್ರು. ಬಾಕ್ಸ್ ಟ್ಯಾಕಲ್. ದಾವಣಗೆರೆ ತಂಡದ ವಿನಯ್. ಎರಡು ಬಲಿಷ್ಠವಾಗಿರುವಂತಹ ತಂಡಗಳು ದಾವಣಗೆರೆ ವಿರುದ್ಧ ಸಕ್ಕರೆ ನಾಡು ಮಂಡ್ಯ. ಮತ್ತೆ ದಾಳಿಯಲ್ಲಿ ಮಂಡ್ಯ ತಂಡದ ವಿಶ್ವಾಸ್ ಗೌಡ. ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಆಟಗಾರ. ರನ್ನಿಂಗ್ ಹ್ಯಾಂಡ್ ಟಚ್ ರೈಟ್ ಕಾರ್ನರ್ ಮೇಲೆ ಅಟೆಂಡ್ ಮಾಡಿದ್ರು. ಡ್ಯಾಶ್ ಹೊಡೆದಕ್ಕೆ ಬಂದಂತ ಆಟಗಾರ ಶೈಲಿ ಔಟ್ ಆಗ್ತಾ ಇದ್ದಾರೆ. ಥರ್ಡ್ ರೈಟ್. ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಬೋತ್ ಟೀಮ್ ಕ್ಯಾಪ್ಟನ್ ಲಾಸ್ಟ್ 4 minutes to go. ಥರ್ಡ್ ರೈಟ್. ಇಟ್ಸ್ ಅ 2-or tie. ದಾವಣಗೆರೆ ತಂಡದ ಜಿತೇಂದ್ರ ಯುವ ದಾಳಿಗಾರ ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ ಇದೆ. ಎಸ್, ರೈಟ್ ಕವರ್ ಭಾಗದಿಂದ ಒಂದು ಉತ್ತಮವಾದಂತ ಚೈನ್ ಟ್ಯಾಕಲ್. ರಾಕೇಶ್ ಅಫಿಷಿಯಲ್ ಟೈಮ್ ಔಟ್. Yes, 27-26, ಒಂದು ಅಂಕದ ಮುನ್ನಡೆಯಲ್ಲಿ ದಾವಣಗೆರೆ. ನಾನು ಆಗ್ಲೇ ಹೇಳಿದೆ ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅಂತ ಹೇಳಿ. ಕ್ಷಣಾರ್ಧದಲ್ಲಿ ಮತ್ತೆ ಮಂಡ್ಯ ತಂಡದ ಆಟಗಾರರು ಸ್ಕೋರ್ ಅನ್ನು ಇಲ್ಲಿ ಸಮಬಲಗೊಳಿಸಿಕೊಂಡಿದ್ದಾರೆ. 27 ಈಚ್. 27-27 ದಾವಣಗೆರೆ ತಂಡದ ವಿನಯ್. ಏಳು ಅಂಕ ನೋಡ್ಬ ದಾವಣಗೆರೆ ತಂಡಕ್ಕೆ ಆಪತ್ ಬಾಂಧವನಾಗ್ತಾನ ಕಾದ್ ನೋಡ್ಬೇಕಾಗಿದೆ. ಕೊನೆಯ ಆಟಗಾರ. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಗೋ ಟೀಮ್ ಕ್ಯಾಪ್ಟನ್ ಲಾಸ್ಟ್ 3 minutes to go. ಸ್ಕೋರ್ 27 ಈಚ್. ದಾಳಿಗಾರನಿಗೆ ಒಂದು ಬೋನಸ್ ಅಂಕ ಮಾತ್ರ ಇಲ್ಲಿ ಸಿಗ್ತಾ ಇದೆ. 1+2 3 ಪಾಯಿಂಟ್ ಮಂಡ್ಯ. 30-28 2 ಅಂಕದ ಮುನ್ನಡೆಯಲ್ಲಿ ಮಂಡ್ಯ. ಮಂಡ್ಯ 30, ದಾವಣಗೆರೆ 28. ಯುಕೆ ಡಿಸ್ಟ್ರಿಕ್ಟ್
UK ಬಂದಿದೆ ಅರುಣ ಚಿಕ್ಕಬಳ್ಳಾಪುರ. ಅವ್ರು ಬಟ್ಟೆ ಬಿಚ್ಚಿದ್ದಾರೆ ನೋಡಿ, ಯಾರು ಅವ್ರಿಗೆ ಬಟ್ಟೆ ದಾಳಿಯಲ್ಲಿ ದಾವಣಗೆರೆ ತಂಡದ ವಿನಯ್ ಚುರುಕಿನ ಪಾದಗಳ ಚಲನೆಯೊಂದಿಗೆ ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿದೆ. ಬೋತ್ ಟೀಮ್ ಕ್ಯಾಪ್ಟನ್ ಲಾಸ್ಟ್ 2 minutes ಟು ಗೋ. ದಾಳಿಯಲ್ಲಿ ದಾವಣಗೆರೆ ತಂಡದ ವಿನಯ್ ಯಾವುದೇ ಅಕ್ಕಲ್ಲದ ನೆಫ್ಟ್ ರೈಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಮಧ್ಯ ದಾಳಿಯಲ್ಲಿ ಮಂಡ್ಯ ಜಿಲ್ಲೆಯ ವಿಶ್ವಗೌಡ. ಮ್ಯಾಚ್ 30-29 30-29 ಇನ್ ಫೇವರ್ ಆಫ್ ಒಂದರಲ್ಲಿ ಯಾರು ಅಭಿಷೇಕ್ ಮಂಡ್ಯ. ಡಿಸಿಷನ್ ಕರೆಕ್ಟ್ ಆಗಿದೆ. ಆಟಗಾರರು ಗೊಂದಲಕ್ಕೊಳಗಾಗಬೇಡ, ನಿರ್ಣಯ ಸರಿಯಾಗಿದೆ. ತೀರ್ಪುಗಾರ ತೀರ್ಮಾನಕ್ಕೆ ಆಟಗಾರ ಬದ್ಧರಾಗಿರ್ಬೇಕು. ಕರೆಕ್ಟ್ ಆಗಿದೆ. ಲಾಬಿಯನ್ನು ಬಳಸ್ಕೊಂಡು ಅಲ್ಲಿ ದಾಳಿಗಾರ ಮಿಡ್ ಲೈನ್ ರೀಚ್ ಮಾಡಿದ್ದಾರೆ. ಯಾವುದೇ ಗೊಂದಲ ಬೇಡ. ಅದ್ಭುತವಾದಂತಹ ಒಂದು ನಿರ್ಣಯ. ಲಾಬಿಯನ್ನು ಬಳಸ್ಕೊಳ್ತಾ ಮಿಡ್ ಲೈನ್ ರೀಚ್ ಆಗಿದ್ದಾರೆ. ಇಲ್ಲಿ ಯಾರ ಪರವಾಗೂ ಸಹ ನಮ್ಮ ತೀರ್ಪುಗಾರರು ನೀಡೋದಿಲ್ಲ. ನಿಷ್ಪಕ್ಷಪಾತವಾಗಿ ಬೆಳಿಗ್ಗೆಯಿಂದ ನಿರಂತರವಾಗಿ ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿದೆ. ಸ್ಕೋರ್ 30-30. ಬರಲಿ ಜೋರ ಚಪ್ಪಾಳೆ. ದೊಡ್ಡಬಳ್ಳಾಪುರದಲ್ಲಿ ಅದ್ದೂರಿಯಾದಂತಹ ಕಬಡ್ಡಿ ವೈಭವ. ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ 30 ಈಚ್. 30-30. ಜಾಲಿ ಜಾಲಿ. ದಾಳಿಯಲ್ಲಿ ಮನು ಐದು ಆಟಗಾರ ನೋಡುವ. ಬೋನಸ್ ಇಲ್ಲದಂತ ಸಂದರ್ಭ. ಪಂದ್ಯದ ಫಲಿತಾಂಶ ಏನಾಗುತ್ತೆ ಎಂದು ಕಾದು ನೋಡ್ಬೇಕಾಗಿದೆ. ಎಲ್ಲವನ್ನ ನಿರ್ಧರಿಸಲಿಕ್ಕಿದೆ ಸಮಯ. ಮಂಡ್ಯ ತಂಡದ ರಾಕೇಶ್ ಗೌಡ ಯುವ ಕಬಡ್ಡಿ ಸೀರೀಸ್ ನಲ್ಲಿ ಬಂಧಿಸಿದಂತ ಆಟಗಾರ. ದಾವಣಗೆರೆಯ 7 ಆಟಗಾರ ನೋಡ್ಬೇಕು. ಬೋನಸ್ ಆನ್ ಆಗಿದೆ. ರೈಟ್ ರೈಡರ್. 2 ತಂಡದ ಆಟಗಾರ ಅದ್ಭುತವಾದಂತಹ ಪ್ರದರ್ಶನ ನೀಡಿದ್ದಾರೆ. ಮತ ಗಜಗಳ ಒಂದು ಕಾದಾಟದಲ್ಲಿ ಫಲಿತಾಂಶ ಏನಾಗಲಿಕ್ಕಿದೆ? ಸ್ಕೋರ್ 30-30. ವಾಟ್ ಅ ಮ್ಯಾಚ್. ನಿಜವಾಗ್ಲೂ ಲೀಗ್ ಮಾದರಿಯ ಪಂದ್ಯ ಆಗಿರೋದ್ರಿಂದ 2 ತಂಡಕ್ಕೆ ಸಮನಾದ ಅಂಕವನ್ನು ನೀಡಲಾಗುತ್ತೆ. ಒಂದೊಳ್ಳೆ ಪ್ರದರ್ಶನ ನೀಡಿದಂತ 2 ತಂಡಕ್ಕೆ ಅಭಿನಂದನೆಗಳು.